ವರ್ಷ ಸರಿಯಾಗಿ ಮಳೆ ಬಂದಿಲ್ಲಲ್ರಿ, ಹಾಗಾಗಿ ಹಳ್ಳಿ ಬಿಟ್ಟು ಸಿಟಿಗೆ ಬರೋ ಹಂಗಾಯ್ತು ರೀ. ಇಲ್ಲಿಗೆ ಬಂದಮೇಲೆ ಏನಾಗ್ತದ ಏನಿಲ್ಲ ಅಂತೇಳಿ ಪ್ರತಿಯೊಂದನ್ನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ರೀ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾ ಊರಿಂದ ಬಂದಮೇಲೆ ರೂಮ್ನಾಗ ಎಲ್ಲ ಸಾಮಾನು ಹಾಗೆ ಬಿಟ್ಟಿದ್ದಾರೆ. 2 ದಿನ ಇಲ್ಲಿ ರೂಮ್ನಾಗ ಬಂದಿಲ್ಲರಿ, ಯಾಕಂದ್ರೆ ನಮ್ಮ ಅಕ್ಕನೂ ಇಲ್ಲೇ ಹಳಲ್ರಿ. ಅವ್ರ ಮನೆಗೆ 2 ದಿನ ನಿಂತಿದ್ದಾರೆ. ನನ್ನ ಮಗ ಬಕ್ಕುಳು ಅಂದ್ರೆ ಬಕ್ಕುಳು ಕಿರಿಕಿರಿ ಮಾಡ್ಲಿಕತ್ತೀನಿ ರೀ. ಅಲ್ಲಿ ವಾತಾವರಣ ಇಲ್ಲಿ ವಾತಾವರಣ ಬೇರೆ ಅನ್ಸದೇನ್ರಿ ಅವನಿಗೆ. ಹಾಗಾಗಿ ಒಟ್ಟು ನಿಂದ್ರಲ್ಲೇ ಆಗೇನ್ರಿ. ಎಲ್ಲ ಸಾಮಾನು ಅಲ್ಲೇ ಇಟ್ಟು 2 ದಿನ ನಮ್ಮ ಅಕ್ಕನ ಮನೆಗೆ ನಿಂತಿದ್ದಾರೆ. ಇವತ್ತು ಸ್ವಲ್ಪ ಆಡ್ಲಕತ್ತಾನಂಥೇಳಿ ಇವೆಲ್ಲ ಎತ್ತಿಟ್ಕೋಬೇಕಂಥೇಳಿ ಎತ್ತಿಡ್ಲಕತ್ತಿದ್ದಾರೆ ಫ್ರೆಂಡ್ಸ್. ಸ್ವಂತ ಹೊಲ ಇದ್ದವರು 1 ವರ್ಷ ಬೆಳಿಲಿಲ್ಲ ಅಂದ್ರೂ ಅವ್ರಿಗೇನು ಕಷ್ಟ ಆಗಲ್ರಿ. ಆದ್ರೆ ದಿನ ಬೇರೆಯವ್ರ ಹೊಲ್ದಾಗ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೇವಲ್ರಿ, ನಮ್ಮಂಥವ್ರ ಜೀವನ ಕಷ್ಟ ಆಗ್ತದ್ರಿ 1 ವರ್ಷ ಮಳೆ ಬರಲಿಲ್ಲ ಅಂದ್ರೂ. ಹಾಗಾಗಿ ನಮ್ಮ ಹಳ್ಳಿ ಬಿಟ್ಟು ಇಲ್ಲಿ ಸಿಟಿಗೆ ಬರ್ಬೇಕಾಯ್ತು ರೀ. ನಮ್ಮ ಹಳ್ಳಿ ಬಿಟ್ಟು ಬರ್ಬೇಕಂದ್ರೆ ಬಕ್ಕುಳು ಅಂದ್ರೆ ಬಕ್ಕುಳೆ ಬೇಜಾರಾಯ್ತು ರೀ. ಏನು ಮಾಡ್ಬೇಕ್ರಿ, ಹೊಟ್ಟೆ ಪಾಡಲ್ರಿ, ಬರ್ಬೇಕಾಯ್ತು ರೀ. ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಊರಿಂದ ಬರಾಳಿ ನಾ ಮತ್ತು ನಮ್ಮ ಯಜಮಾನ್ರು ಬಕ್ಕುಳು ಅಂದ್ರೆ ಬಕ್ಕುಳು ಹತ್ಕೊಂಡು ಬಂದೇವ್ರಿ. ಬರೀ ಹೇಳ್ಕೊತೇ ಕೂತೇವೆ, ಆದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲರಿ. ಬರಾಳಿಗಿಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು. ಫ್ರೆಂಡ್ಸ್, ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹೀಗೆ ಸಪೋರ್ಟ್ ಮಾಡಿರಿ. ನಮ್ಮ ಮೋಹಿತ್ ಅವ್ರ ಮುತ್ತೆಗೆ ಬಿಟ್ಟು ಒಂದು ಜರನೂ ನಿಂದಿರ್ತಿದ್ದಿಲ್ರಿ. ಇಲ್ಲಿ ಹ್ಯಾಂಗೆ ಮಾಡ್ತಾನೋ ಅದೇ ಟೆನ್ಷನ್ ಆಗ್ಲತ್ತದ ನೋಡ್ರಿ. ನಮ್ಮ ಜೋಡಿಯವ್ರ ಮುತ್ಯಾಗನು ಬಾ ಅಂದಿದ್ದೇವ್ರಿ, ಆದ್ರೆ ಅವ್ರು ನೀವು ಮೊದಲು ಹೋಗ್ರಿ ಆಮೇಲೆ ನಾ ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಬರತನ ನಮ್ಮ ಮೋಹಿತಿಗೆ ಸಂಭಾಳ್ಸೋದೇ ಬಕ್ಕುಳು ಹೈರಾಣದ ನೋಡ್ರಿ.